ಅದೇ ಅದು 3 to 4 months ಊರಲ್ಲೇ ಇದ್ವಿ. ಅಂದ್ರೆ ಇಲ್ಲಿ ಬರಕ್ಕೆ ಆಗಿಲ್ಲ. ಸ್ಟಾರ್ಟಿಂಗ್ ಫೌಂಡೇಶನ್ ಆದ್ಮೇಲೆ ಬರಕ್ಕೆ ಆಗಿಲ್ಲ. ಬಟ್ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಎವ್ರಿ ಡೇ ಏನೇನ್ ನಡೀತಾ ಇದೆ ಎಲ್ಲ ಮಾಡ್ತಾ ಇದ್ರು. ಸೊ ಅದೇ ಟ್ರಸ್ಟ್ ಇಂದಾನೇ ನಾವು ಕೈಟ್ಸ್ಗೆ ಕೊಟ್ಟಿರೋದು. ಕಂಪ್ಲೀಟ್ ಇದು ನಮಗೆ ಟೆಕ್ಸ್ಚರ್ ಪೇಂಟ್ ಇಂದಾನೇ ಕವರ್ ಆಗ್ತಾ ಇದೆ ಫ್ರಂಟ್ ಎಲಿವೇಶನ್. ನಿಮ್ಗೆ ಇದು ನ್ಯಾಚುರಲ್ ಸ್ಟೋನ್ ತರ ಕಾಣಿಸ್ಬೋದು, ಬಟ್ ಅದು ನ್ಯಾಚುರಲ್ ಸ್ಟೋನ್ ಅಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಮನೆ? ಹೌದು, ಚೆನ್ನಾಗೇ ಬಂದಿದೆ. 100% ನಾವೇನು ಅಂದ್ಕೊಂಡಿದ್ವಿ ಅದೇ ಬಂದಿದೆ. ಓಕೆ. ಆ್ಯಂಡ್ ಈ ವಾಲ್ ಬರೋದಾದ್ರೆ ಇದು ಕೂಡ ನಮಗೆ ವಾಲ್ ಪೇಪರ್ ತರ ಶೋ ಆಗ್ತಿದೆ, ಬಟ್ ಇದು ವಾಲ್ ಪೇಪರ್ ಅಲ್ಲ. ಇಲ್ಲಿ ಬ್ಲಾಕ್ ಗ್ರಾನೈಟ್ ಅಲ್ಲಿ ಇದು ಎಡ್ಜಿಂಗ್ ನ ಕೊಟ್ಟಿರುವಂತದ್ದು. ಲುಕ್ ವೈಸ್ ಅಲ್ಲಿ ಚೆನ್ನಾಗಿ ಬರ್ಲಿ ಅನ್ನೋ ರೀಸನ್ಗೆ ಸರ್ ಹೇಳ್ತೀರಾ ವೀಕ್ಷಕರಿಗೆ ಕೈಟ್ಸ್ ನ ರೆಕಮೆಂಡ್ ಮಾಡ್ಬೋದು, ಅವರಿಗೆ ಪ್ರಾಜೆಕ್ಟ್ಸ್ ಕೊಡ್ಬೋದಾ ಬೇಡವಾ ಸರ್? ನಿಮ್ಮ ಒಪಿನಿಯನ್ ಏನು? ಕೊಡ್ಬೋದು. ಅಂಡ್ ಎಂಟ್ರಿಲೇ ನಮಗೆ ಒಂದು ಪಾರ್ಟಿಷನ್ ತರ ಮಾಡಿರೋದು ಕಾಣಿಸ್ತಾ ಇದೆ. ಕಿಚನ್ ವಿತ್ ಡೈನಿಂಗ್ ಕಮ್ ಅಂತ ಬಂದ್ರೆ ನಮ್ಗೆ ಇದು 15/11 ಅಲ್ಲಿ ಇವೆರಡು ನಮಗೆ ಸಿಗ್ತಾ ಇರೋದು. ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿ ಮಾಡಿರೋದು. ಇದರಲ್ಲಿ 2 ರೂಮ್ ಸಿಗ್ತಾ ಇದೆ ಅಂತ ಹೇಳ್ಬೋದು. 60-70 ಲಕ್ಷದ ಮನೆ ಅಂತ ಅಂದ್ಕೊಂಡ್ರೆ ಚಾನ್ಸೇ ಇಲ್ಲ. ಜಸ್ಟ್ 55 ಲಕ್ಷದಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿರೋದು ನಮ್ಮ ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್. ಇದು ಕಂಪ್ಲೀಟ್ ನಮಗೆ ಓನರ್ ಪರ್ಪಸ್ ಬರ್ತಾ ಇರೋದ್ರಿಂದ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕೆಳಗಡೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಅಂಡ್ ನಮಗೆ ಹಾಲ್ ಮತ್ತೆ ಕಿಚನ್ ಸಿಗ್ತಾ ಇದೆ. ಅಂಡ್ ಇದು ನಮಗೆ ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಮಗೆ 2 BHK ಹೌಸ್ ಸಿಗ್ತಾ ಇದೆ. ಅದ್ರ ಮೇಲ್ಗಡೆ ಅಂತಂದ್ರೆ ನಮಗೆ ಕಂಪ್ಲೀಟ್ ಟೆರಸ್ ಸಿಗ್ತಾ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, ತುಂಬಾ ಸಿಂಪಲ್ ಆಗಿ ಪ್ಲಾನ್ ಮಾಡಿರೋದು ಫ್ರಂಟ್ ಎಲಿವೇಶನ್. ಕಂಪ್ಲೀಟ್ ಇದು ನಮಗೆ ಟೆಕ್ಸ್ಚರ್ ಪೇಂಟ್ ಇಂದಾನೆ ಕವರ್ ಆಗ್ತಾ ಇದೆ. ಫ್ರಂಟ್ ಎಲಿವೇಶನ್ ನೋಡೋದಕ್ಕೆ ತುಂಬಾ ಡೀಸೆಂಟ್ ಆಗಿ ಮತ್ತೆ ಲುಕ್ ವೈಸ್ ನೀವೇ ನೋಡ್ತಿದ್ದೀರಾ ಎಷ್ಟು ಸಿಂಪಲ್ ಆಗಿ ಬಂದಿದೆ ಅಂತ. ಇನ್ನ ಕಂಪ್ಲೀಟ್ ನೀವೇ ನೋಡ್ಬೋದು, ಆ ಕಡೆ ಕೂಡ ಟೆಕ್ಸ್ಚರ್ ಪೇಂಟ್ ಮಾಡಿದೀವಿ. ವಾಲ್ ಎಲ್ಲ ನಮಗೆ ವಿಂಡೋ ಎಲ್ಲ ಒಳಗಡೆ ಹೋಗಿ ವಾಲ್ ಎಲ್ಲ ಈಚೆ ಕಾಣಿಸ್ತಾ ಇದೆ. ಅಂಡ್ ಅಲ್ಲಿ ಯೆಲ್ಲೋ ಕಲರ್ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಕವರ್ ಆಗಿದೆ. ಈ ಕಡೆ ಸೆಂಟ್ರಲ್ ಅಂತ ಬಂದ್ರೆ ಇಲ್ಲೂ ಕೂಡ ಟೆಕ್ಸ್ಚರ್ ಪೇಂಟ್, ಇಲ್ಲೂ ಕೂಡ ನಮಗೆ ವಿಂಡೋ ಎಲ್ಲ ಒಳಗಡೆ ಹೋಗಿ ವಾಲ್ ಎಲ್ಲ ಈಚೆಗೆ ಬಂದಿದೆ. ಇನ್ನು ನಮಗೆ ಈ ಕಡೆ ನಾವು ಲೆಫ್ಟ್ ಸೈಡ್ ಅಂತ ನೋಡೋದಾದ್ರೆ ಇಲ್ಲೂ ನೀವು ನೋಡ್ಬೋದು. ಇಲ್ಲಿ ನೀವು ಈ ಕಡೆ ಲೆಫ್ಟ್ ಸೈಡ್ ನೋಡ್ಬೋದು, ನಿಮ್ಗೆ ಇದು ಫ್ರಂಟ್ ಅದು ಫ್ರಂಟ್ ಅನ್ನೋ ಗೊತ್ತಾಗಲ್ಲ. ಆಕ್ಚುಲಿ ಅಷ್ಟು ಡಿಸೈನ್ ಅಷ್ಟು ಪ್ಲಾನ್ ಮಾಡಿ ಡಿಸೈನ್ ಆಗಿ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ಬೋದು. ಇದು ಕೂಡ ನಮಗೆ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಇಂದಾನೆ ಕವರ್ ಆಗ್ತಾ ಇದೆ. ನಿಮ್ಗೆ ಇದು ನ್ಯಾಚುರಲ್ ಸ್ಟೋನ್ ತರ ಕಾಣಿಸ್ಬೋದು, ಬಟ್ ಅದು ನ್ಯಾಚುರಲ್ ಸ್ಟೋನ್ ಅಲ್ಲ, ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಇಂದಾನೆ ಮಾಡಿರೋದು. ಕಲರ್ ಕಾಂಬಿನೇಷನ್ ಕೂಡ ನೀವು ಅಬ್ಸರ್ವ್ ಮಾಡಿ, ಎಷ್ಟು ಕಲರ್ ಕಾಂಬಿನೇಷನ್ ಕೂಡ ಲೈಟ್ ಆಗಿ ಮತ್ತೆ ಡಿಸೆಂಟ್ ಆಗಿ ಕಲರ್ ಕಾಂಬಿನೇಷನ್ ಮಾಡಿರೋದು. ಇಲ್ಲೂ ಕೂಡ ಅಷ್ಟೇ, ಮೇಲ್ಗಡೆ ಅಲ್ಲಿ ಟೆರಸ್ ಬರ್ತಾ ಇದೆ. ಅಂಡ್ ನೀವು ಇಲ್ಲಿ ನೋಡೋದಾದ್ರೆ ಇಲ್ಲಿ ಟಫನ್ ಗ್ಲಾಸಸ್ ನ ಕೊಟ್ಟಿದೀವಿ. SS ರೇಲಿಂಗ್ ವಿತ್ ಟಫನ್ ಗ್ಲಾಸಸ್ ಬರ್ತಾ ಇದೆ. ಕೆಳಗಡೆ ಒಂದು ವಿಕೆಟ್ ಗೇಟ್ ತರ ಸಿಂಪಲ್ ಆಗಿ ಒಂದು ಗೇಟ್ ನ ಕೊಟ್ಟಿರುವಂತದ್ದು ಸೇಫ್ಟಿ ಪರ್ಪಸ್. ಅಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಕಂಪ್ಲೀಟ್ ಗೋಡೆ ಮೇಲೆ ಒಂದು ಸೇಫ್ಟಿ ಪರ್ಪಸ್ ಆಗಿ ಗೇಟ್ ನ ಗ್ರಿಲ್ಲಿಂಗ್ ಮಾಡಿರೋದು ಇದೆಲ್ಲ ಕಂಪ್ಲೀಟ್ ನಮ್ಗೆ. ಅಂಡ್ ಬನ್ನಿ ನಾವು ಒಳಗಡೆ ಹೋಗೋಣ. ನೀವು ಇಲ್ಲಿ ನೋಡ್ಬೋದು, ಫ್ರಂಟ್ ಅಲ್ಲಿ ಇದು ನಮ್ಗೆ 10 feet ವರೆಗೂ ಗೇಟ್ ಬಂದಿದೆ. ಆಲ್ಮೋಸ್ಟ್ ನಮ್ ಕಡೆ ಎಲ್ಲ 5 feet ವರೆಗೂ ಇರುತ್ತೆ ನಮ್ ಪ್ಯಾಕೇಜಸ್ ಅಲ್ಲಿ ಗೇಟ್. ಇವ್ರು ಕೂತ್ ಮಾತಾಡ್ಕೊಳ್ಳುವಾಗ ಸೇಫ್ಟಿ ಪರ್ಪಸ್ ಇವರು 10 feet ಗೇಟ್ ನ ಮಾಡಿಸ್ಕೊಂಡಿದ್ದಾರೆ. ನೀವು ಗೇಟ್ ನ ಕೂಡ ಅಬ್ಸರ್ವ್ ಮಾಡ್ಬೋದು. ಇದೆಲ್ಲ ಕಂಪ್ಲೀಟ್ ನಮ್ಗೆ ಫ್ಲವರ್ ಎಲ್ಲ CNC ಕಟ್ಟಿಂಗ್ ಡಿಸೈನ್, MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿರೋದು. ಇದು ನಮ್ಗೆ ಕಾರ್ ಪಾರ್ಕಿಂಗ್ ಗೇಟ್ ಬರ್ತಾ ಇದೆ, ಇದು ವಿಕೆಟ್ ಗೇಟ್ ಬರ್ತಾ ಇದೆ. ನಾವು ನಾರ್ಮಲ್ ಆಗಿ ಯಾವಾಗ್ಲೂ ಇದೇ ಗೇಟ್ ನ ಓಪನ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಈ ಕಡೆಯಿಂದಾನು ಕೂಡ ನಾರ್ಮಲ್ ಆಗಿ ಓಡಾಡುವಾಗ ಆ ಕಡೆ ಗೇಟ್ ನ ಓಪನ್ ಮಾಡ್ಕೊಂಡು ಓಡಾಡ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಆಲ್ರೆಡಿ ಒಂದು ಕಾರ್ ಪಾರ್ಕಿಂಗ್ ಆಗಿದೆ ಅಂಡ್ ಒಂದು ಬೈಕ್ ಪಾರ್ಕಿಂಗ್ ಆಗಿದೆ. ಅಂಡ್ ಈ ಮನೇಲಿ ಪಾಪು ಇರೋದ್ರಿಂದ ಒಂದು ಚಿಕ್ಕದಾಗಿರೋದು ಒಂದು ಸೈಕಲ್ ತರ ಅದು ಕೂಡ ಪಾರ್ಕಿಂಗ್ ಆಗಿದೆ. ಇನ್ನೂ ಕೂಡ ನಾವಿಲ್ಲಿ ಆರಾಮಾಗಿ ನಾವು ಇನ್ನೂ ಒಂದು ಬೈಕ್ ನ ನಿಲ್ಲಿಸ್ಕೋಬಹುದು, ಇಲ್ಲಿ ಪಾರ್ಕ್ ಮಾಡ್ಕೋಬಹುದು. ಇದು ನಮಗೆ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ. ನಮಗೆ 17/13 ನಲ್ಲಿ ಇದು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಫ್ಲೋರಿಂಗ್ ನೀವು ನೋಡೋದಾದ್ರೆ ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇದು ನಮಗೆ ಪರ್ ಸ್ಕ್ವೇರ್ ಫೀಟ್ 50 rupees 45 rupees ಹಿಂಗ್ ಸ್ಟಾರ್ಟ್ ಆಗುತ್ತೆ. ನಾನು ಆಚೆ ಹೇಳಿದ್ದೀನಿ ಆಲ್ರೆಡಿ, ಇದೆಲ್ಲ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿರೋದು. ಮತ್ತೆ ಅದನ್ನ ನಾನು ಹೇಳಿಲ್ಲ ಅನ್ಸುತ್ತೆ, ಅದು ಕೂಡ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಕಂಪ್ಲೀಟ್ ಇದು ಅಲ್ಲಿ ನಮ್ಗೆ ಟೆಕ್ಸ್ಚರ್ ಪೇಂಟ್ ಇಂದ ಕವರ್ ಆಗ್ತಿದೆ. ಅಂಡ್ ಈ ವಾಲ್ ಬರೋದಾದ್ರೆ ಇದು ಕೂಡ ನಮ್ಗೆ ವಾಲ್ ಪೇಪರ್ ತರ ಶೋ ಆಗ್ತಿದೆ, ಬಟ್ ಇದು ವಾಲ್ ಪೇಪರ್ ಅಲ್ಲ, ಇದು ಕೂಡ ಟೈಲ್ಸ್ ಬರ್ತಾ ಇದೆ ನಮ್ಗೆ. ಇದು ನಮ್ಗೆ 1/1 ಟೈಲ್ಸ್ ಬರ್ತಾ ಇದೆ ಕಂಪ್ಲೀಟ್. ಇದು ನಮ್ಗೆ 45 rupees ಪರ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಒಂದು ಸ್ಟೆಪ್ ಹೈಟ್ 2 steps ನ ಇಲ್ಲಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಇಲ್ಲಿ ಕಾರ್ ವಾಷಿಂಗ್ ಏನಾದ್ರು ಆಗ್ತಾ ಇರುತ್ತೆ, ಸೊ ನೀರು ಡೈರೆಕ್ಟ್ ಇಲ್ಲಿ ಮನೆ ಇರೋದ್ರಿಂದ ಡೈರೆಕ್ಟ್ ಒಳಗಡೆ ಎಂಟ್ರಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಸ್ಟೆಪ್ಸ್ ನ ಕೊಟ್ಟಾಗ ಇಲ್ಲಿಗೆ ಬರೋದಿಲ್ಲ ಅಂತ ರೀಸನ್. ಅಂಡ್ ಇಲ್ಲಿಂದ ನಮ್ಗೆ ಕಂಪ್ಲೀಟ್ ಇದು ಲಪ್ಪೋತ್ರ ಬರ್ತಾ ಇದೆ. ನೀವು ಕೇಳ್ಬೋದು ಲಪ್ಪೋತ್ರ
ಆಂಟಿ ಸ್ಕಿಡ್ ಕೂಡ ಆಗಿರುತ್ತೆ. ಬಟ್ ಇಲ್ಲಿ ಡಸ್ಟ್ ಕೂಡ ಕೂರ್ಬೋದು ಅಂತ ಕೇಳ್ಬೋದು. ಬಟ್ ಡಸ್ಟ್ ಎಲ್ಲ ಇಲ್ಲಿ ಕೂರಲ್ಲ, ಯಾಕಂದ್ರೆ ಇದು ಫ್ರಂಟ್ ಇರೋದ್ರಿಂದ ಮತ್ತೆ ಅವಾಗ ವಾಶ್ ಮಾಡ್ತಾ ಇರ್ತಾರೆ. ನಾರ್ಮಲ್ ಟೈಲ್ಸ್ ಹಾಕೋದ್ರಿಂದ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲಪೋತ್ರ ಬೆಸ್ಟ್ ಅಂತ ಹೇಳ್ತೀನಿ. ಇದು ನಮಗೆ 110 ಆರ್ 80 ರುಪೀಸಿಂದನೂ ನಮ್ಗೆ ಇದು ಲಪೋತ್ರ ಕಂಟಿನ್ಯೂ ಆಗುತ್ತೆ. ಅಂಡ್ ಇಲ್ಲಿ ನೀವು ನೋಡೋದಾದ್ರೆ ಇದು ಕೂಡ ನಮಗೆ ಕಂಪ್ಲೀಟ್ ಸೇಫ್ಟಿ ಪರ್ಪಸ್ ಗೇಟ್ನ ಮಾಡಿಸ್ಕೊಂಡಿದ್ದಾರೆ ಕ್ಲೈಂಟ್. ಒಳಗಡೆ ಬನ್ನಿ ಹೋಗೋಣ. ಇವಾಗ ನಾವು ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ನೋಡ್ಬೋದು ಇದು ಕಾರಿಡಾರ್ ಸಿಗ್ತಾ ಇದೆ ನಮಗೆ. ಇದು ಕಂಪ್ಲೀಟ್ ನಮಗೆ 4x8 ಅನ್ನೋದು ಕಂಪ್ಲೀಟ್ ನಮಗೆ ಕಾರಿಡಾರ್ ಸಿಗ್ತಾ ಇದೆ. ಇದರಲ್ಲಿ ಏನಾಗಿ ಇದು ಲಪೋತ್ರನ ಯೂಸ್ ಮಾಡೋದು. ಅಂಡ್ ನೀವು ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ಅದೇ ಟೈಲ್ಸೇ ಕಂಟಿನ್ಯೂ ಆಗಿದೆ. ನೋಡೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟೈಲ್ಸ್. ಅಂಡ್ ಕಾಂಬಿನೇಷನ್ ಕೂಡ ಬ್ಲಾಕ್ ಅಂಡ್ ವೈಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಂಟ್ರಿಲಿ ನಮ್ಗೆ. ಅಂಡ್ ನಮ್ಗೆ ಇಲ್ಲಿ ಬಂದ್ರೆ ಇದು ನಮ್ಗೆ ಡೋರ್ ಸಿಗ್ತಾ ಇದೆ. ಇದು ನಮ್ಗೆ ಕಂಪ್ಲೀಟ್ ಟೀಕುಡ್ ಡೋರ್ ಬರ್ತಾ ಇದೆ ವಿತ್ ಬರ್ಮಾ ಬಾರ್ಡರ್ ಟೀಕುಡ್ ಡೋರ್ ಬರ್ತಾ ಇರೋದು. ಇದು ನಮ್ ಪ್ಯಾಕೇಜ್ ಅಂದ್ರೆ ಟೀಕುಡ್ ಅಂಡ್ ಮೇನ್ ಡೋರ್ ಮತ್ತೆ ಪೂಜಾ ಡೋರ್ ಟೀಕುಡ್ ಅಲ್ಲೇ ಬಂದಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಇಲ್ಲಿ ಬ್ಲಾಕ್ ಗ್ರಾನೈಟ್ ಅಲ್ಲಿ ಇದು ಎಡ್ಜಿಂಗ್ ನ ಕೊಟ್ಟಿರುವಂತದ್ದು. ಲುಕ್ ವೈಸ್ ಅಲ್ಲಿ ಚೆನ್ನಾಗಿ ಬರ್ಲಿ ಅನ್ನೋ ರೀಸನ್ಗೆ ಇಲ್ಲಿ ಬ್ಲಾಕ್ ಗ್ರಾನೈಟ್ ಅಲ್ಲಿ ಎಡ್ಜಿಂಗ್ ನ ಮಾಡಿರುವಂತದ್ದು. ಅಂಡ್ ನೀವು ಡೋರ್ ನ ಅಬ್ಸರ್ವ್ ಮಾಡಿ, ಇದು ಕಂಪ್ಲೀಟ್ ನಮ್ಗೆ ಡೋರ್ 65K ಇದು ನಮ್ಗೆ ಕಂಪ್ಲೀಟ್ ಡೋರ್ ಸಿಗ್ತಾ ಇದೆ. ಅಂಡ್ ಡಿಸೈನ್ ನ ನೀವು ನೋಡಿ, ಮತ್ತೆ ಹ್ಯಾಂಡಲ್ ಆಗಿರ್ಬೋದು, ಬ್ರಾಸ್ ಆಗಿರ್ಬೋದು, ಮತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇದೆಲ್ಲ ನಾವು ಅಂದ್ರೆ ಇವಾಗ ನಾವು ಮಾಡ್ತಾ ಇದೀವಿ, ಇದನ್ನೇ ನೀವು ತಗೋಬೇಕು ಅಂತ ನಮ್ ಕಡೆಯಿಂದ ಇರಲ್ಲ, ಕ್ಲೈಂಟ್ ಸೆಲೆಕ್ಷನ್ ಇರುತ್ತೆ. ಸೊ ಅವ್ರು ಯಾವ್ದನ್ನ ಸೆಲೆಕ್ಷನ್ ಮಾಡ್ತಾರೋ ನಾವು ಅದನ್ನ ಚೂಸ್ ಮಾಡ್ತೀವಿ. ಮತ್ತೆ ನಾವು ಕೂಡ ಅವ್ರಿಗೆ ಈ ತರ ಆಪ್ಷನ್ಸ್ ಇರುತ್ತೆ, ಈ ತರ ಇದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತಾನು ಕೂಡ ನಾವು ಹೇಳ್ತೀವಿ. ಸೊ ಅವ್ರ ಅದ್ರ ಪ್ರಕಾರವಾಗಿ ಚೂಸ್ ಮಾಡ್ತಾರೆ ಯಾವ್ದು ಬೇಕೋ ಅದನ್ನ. ಅಂಡ್ ನೀವು ಹ್ಯಾಂಡಲ್ ಕೂಡ ನೋಡ್ಬೋದು ಎಷ್ಟು ಲೆಂತ್ ಆಗಿ ಬಂದಿದೆ ಅಂತ. ಬನ್ನಿ ಒಳಗಡೆ. ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಯುನೀಕ್ ಆಗಿ ಬಂದಿದೆ. ಮತ್ತೆ ಲೈಟ್ಸ್ ಕೂಡ ಇಲ್ಲಿ ಆನ್ ಆಗಿದೆ. ಅಂಡ್ ಎಂಟ್ರಿಲೇ ನಮ್ಗೆ ಒಂದು ಪಾರ್ಟಿಷನ್ ತರ ಮಾಡಿರೋದು ಕಾಣಿಸ್ತಾ ಇದೆ. ಆ ಕಡೆ ನಮ್ಗೆ ಕಿಚನ್ ಮತ್ತೆ ದೇವ್ರ ಮನೆ ಎಲ್ಲ ಸಿಗ್ತಾ ಇದೆ. ಸೊ ಅದು ಶೋ ಆಗ್ಬಾರ್ದು ಅನ್ನೋ ರೀಸನ್ ಏನಾದ್ರು ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಇದು ಪಾರ್ಟಿಷನ್ ನ ಮಾಡಿರೋದು. ಅವ್ರು ಇಲ್ಲಿ ಸ್ವಲ್ಪ ಶೋಕೇಸ್ ಐಟಮ್ ನ ಅವ್ರು ಇಲ್ಲಿ ಇಟ್ಕೊಂಡಿದ್ದಾರೆ, ಸ್ಟೋರ್ ಮಾಡ್ಕೊಂಡಿದ್ದಾರೆ. ನೀವೇ ಅಬ್ಸರ್ವ್ ಮಾಡ್ಬೋದು. ಆಲ್ಮೋಸ್ಟ್ ಇದೆಲ್ಲ ಕಲರ್ ಮ್ಯಾಚಿಂಗ್ ಕೂಡ ನೀವೇ ನೋಡ್ಬೋದು. ವೈಟ್ ಅಂಡ್ ಗ್ರೇ ತರ ಮತ್ತೆ ಡೋರ್ಗೂ ಮ್ಯಾಚ್ ಆಗುತ್ತೆ. ಅಂಡ್ ನೀವು ನಮ್ಗೆ ಕಂಪ್ಲೀಟ್ ಇದು ಹಾಲ್ ಬಂದು ನಮ್ಗೆ 15x10 ಅಲ್ಲಿ ಇದು ಕಂಪ್ಲೀಟ್ ಹಾಲ್ ಸಿಗ್ತಾ ಇರೋದು. ಫ್ಲೋರಿಂಗ್ ನೋಡೋದಾದ್ರೆ ಇದೆಲ್ಲ ನಮ್ಗೆ ಸ್ಮಾರ್ಟ್ ಮಾರ್ಬಲ್ ಅಲ್ಲಿ ಬರ್ತಾ ಇರೋದು. ಇದು ನಮ್ಗೆ 125 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಮಾರ್ಟ್ ಮಾರ್ಬಲ್. ಮತ್ತೆ ಇಲ್ಲಿ ಒಂದು ಟಿವಿ ಯೂನಿಟ್ ಬರ್ತಾ ಇದೆ. ಇಂಟೀರಿಯರ್ ಮಾಡಿರೋದು ಒಂದು ಟಿವಿ ಯೂನಿಟ್ ಬರ್ತಾ ಇದೆ. ಇಲ್ಲಿ ಸೋಫಾ ಸೆಟ್ ಅಂದ್ರೆ ಇಲ್ಲಿ ಕುತ್ಕೊಂಡು ಟಿವಿ ನೋಡೋ ತರ ಸೋಫಾ ಸೆಟ್ ನ ಅರೇಂಜ್ಮೆಂಟ್ ಮಾಡಿರೋದು. ಮತ್ತೆ ಇಲ್ಲಿ ನಮ್ಗೆ ಕಿಚನ್ ವಿತ್ ಡೈನಿಂಗ್ ಅಂಡ್ ಪೂಜಾ ರೂಮ್ ಸಿಗ್ತಾ ಇದೆ. ಕಿಚನ್ ವಿತ್ ಡೈನಿಂಗ್ ಕಮ್ ಅಂತ ಬಂದ್ರೆ ನಮ್ಗೆ ಇದು 15x11 ಅಲ್ಲಿ ಇವೆರಡು ನಮ್ಗೆ ಸಿಗ್ತಾ ಇರೋದು. ಇದು ನಮ್ಗೆ ಡೈನಿಂಗ್ ಸಿಗ್ತಾ ಇದೆ, ಇದು ನಮ್ಗೆ ಕಿಚನ್ ಬರ್ತಾ ಇದೆ. ಕಂಪ್ಲೀಟ್ ಇಲ್ಲೂ ಅಷ್ಟೇ ಎಲ್ಲ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲೇ ಇದು ಕೂಡ ಮ್ಯಾಚ್ ಆಗಿದೆ. ಫ್ಲೋರಿಂಗ್ ಆಗ್ಲಿ ಮತ್ತೆ ಕಲರ್ ಕಾಂಬಿನೇಷನ್ ಇಂಟೀರಿಯರ್ ಆಗ್ಲಿ ವೈಟ್ ಅಂಡ್ ಗ್ರೀನ್ ಕಲರ್ ಕ್ಲೈಂಟ್ ತುಂಬಾ ಚೆನ್ನಾಗಿ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೆಲೆಕ್ಷನ್ ಅಲ್ಲಿ. ಅಂಡ್ ಇದು ನಮ್ಗೆ ನೀವೇ ನೋಡಿ ಬ್ಲಾಕ್ ಕಲರ್ ಗ್ರಾನೈಟ್ ಬರ್ತಾ ಇದೆ ಇದು ಕೌಂಟರ್ ಟಾಪ್ ಅಲ್ಲಿ. ಅಂಡ್ ಇಲ್ಲಿ ಒಂದು ವಾಶ್ ಬೇಸಿನ್ ಬರ್ತಾ ಇದೆ, ಟ್ಯಾಬ್ ಬರ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು ವಾಲ್ ಕ್ಲಾಡಿಂಗ್ ಯೂಸ್ ಮಾಡಿರೋದೆಲ್ಲ ವೈಟ್ ಟೈಲ್ಸ್ ಬರ್ತಾ ಇದೆ ಇದು ಯೂಸ್ ಮಾಡಿರೋದು. ಫುಲ್ ನಾವು ಹೈಟ್ ವರ್ಗು ಇದು ಟೈಲ್ಸ್ ನ ಹಾಕಿರೋದು ನಾವು. ಅಂಡ್ ಇಲ್ಲಿ ಬಂದ್ರೆ ನಮ್ಗೆ ಕಿಚನ್ ಇಲ್ಲಿ ನಮ್ಗೆ ಪೂಜಾ ರೂಮ್ ಸಿಗ್ತಾ ಇದೆ. ಪೂಜಾ ರೂಮ್ ನ ನೋಡ್ಬೋದು ಎಷ್ಟು ವಿಶಾಲವಾಗಿ ಬಂದಿದೆ ಅಂತ. ನಮ್ಗೆ ಇದು ಕಂಪ್ಲೀಟ್ ಪೂಜಾ ರೂಮ್ 6x6 ಅಲ್ಲಿ ಬರ್ತಾ ಇದೆ. ಅಂಡ್ ನೀವೇ ನೋಡಿ ಪೂಜಾ ರೂಮ್ ಕೂಡ ಡೋರ್ ಕೂಡ ನಮ್ಗೆ ಟೀ ಕುಡ್ಡಲ್ಲೇ ಬಂದಿರುತ್ತೆ. ತುಂಬಾ ಡಿಸೈನ್ ಆಗಿ ಲೋಟಸ್ ಡಿಸೈನ್ ಅಲ್ಲಿ ಮಾಡಿರೋದು ಕಂಪ್ಲೀಟ್. ಇದು ನಮ್ಗೆ ಕಮಲ ಡಿಸೈನ್ ಬಂದಿದೆ. ಅಂಡ್ ನಮ್ಗೆ ಶೋ ಆಗೋದಕ್ಕೋಸ್ಕರ ಇಲ್ಲಿ ಸ್ಮಾಲ್ ಆಗಿ ಓಪನ್ ಮಾಡಿರೋಂಥದ್ದು. ಅಂಡ್ ಏನ್ ಅಂತ ಡಿಸೈನ್ ಮಾಡಿಲ್ಲ ಅಂದ್ರೂ ಬಟ್ ನೋಡುವಾಗ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಕೂಡ ಟೀ ಕುಡ್ಡೆ ಬಂದಿರುತ್ತೆ ನಮ್ಮ ಪ್ಯಾಕೇಜ್ ಅಲ್ಲೇ. ಅಂಡ್ ನಮ್ಗೆ ಇದು ಕಂಪ್ಲೀಟ್ ಪೂಜಾ ರೂಮ್ ನಮ್ಗೆ 6x6 ಅಲ್ಲಿ ನಾನು ಅವಾಗ್ಲೇ ಹೇಳ್ದಾಗೆ 6x6 ಅಲ್ಲಿ ಬರ್ತಾ ಇದೆ ನಮ್ಗೆ ಇದು ಪೂಜಾ ರೂಮ್. ಇಲ್ಲಿ ನಾವು ಫ್ಲೋರಿಂಗ್ ನೋಡೋದಾದ್ರೆ ಇಲ್ಲೂ ಕೂಡ ಫ್ಲೋರಿಂಗ್ ನಾವು ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರೋದು. ಅಂಡ್ ನೀವು ವಾಲಿಗೆ ನೋಡಿ ಆಲ್ಮೋಸ್ಟ್ ಎಲ್ರು 7 ಫೀಟ್ ವರ್ಗು ಲಾಸ್ಟ್ ಮಾಡಿರ್ತಾರೆ ಟೈಲ್ಸ್ ನ ಹಾಕಿಸ್ಕೊಳ್ಳೋದು. ಬಟ್ ನಾವು ಸಜೆಸ್ಟ್ ಮಾಡೋದು 10 ಫೀಟ್ ವರ್ಗು ಫುಲ್ ಹೈಟ್ ವರ್ಗು ಟೈಲ್ಸ್ ನ ಕೊಟ್ಟರೆ ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಅಂತ. ಮತ್ತೆ ಟೈಲ್ಸ್ ಕೂಡ ಅಷ್ಟೇ ಯೂನಿಕ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಡಿಫ್ರೆಂಟ್ ಆಗಿದೆ ಒಂಥರ ಟೈಲ್ಸ್ ನೋಡೋದಕ್ಕೆ. ಅಂಡ್ ರೆಡ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿರೋದು ನಾವು ಅಲ್ಲಿ ಕೆಳಗಡೆ. ಕೆಳಗಡೆ ಒಂದ್ ಸ್ವಲ್ಪ ಐಟಮ್ ನ ಇಟ್ಕೊಳ್ಳೋದಕ್ಕೆ ಸ್ಟೋರ್ ಮಾಡೋದಕ್ಕೆ ಅದನ್ನ ಮಾಡಿರುವಂತದ್ದು. ಅಂಡ್ ಇಲ್ಲಿ ನಮ್ಗೆ ಇಲ್ಲಿ ನೋಡೋದಾದ್ರೆ ಒಂದು ಯುಟಿಲಿಟಿ ಸ್ಪೇಸ್ ಸಿಗ್ತಾ ಇದೆ. ಕಿಚನ್ ಅಂತ ಹೇಳಾದ್ಮೇಲೆ ಒಂದು ಯುಟಿಲಿಟಿ ಸ್ಪೇಸ್ ಅಂತ ಇರ್ಬೇಕಲ್ವಾ.
ಯುಟಿಲಿಟಿ ಸ್ಪೇಸು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು ನಾವು. ಇದೆಲ್ಲ ಆಂಟಿ ಸ್ಕಿಡ್ ಟೈಲ್ಸೇ ಬರ್ತಾ ಇದೆ. ಇಂಥ ಸ್ಪೇಸಲ್ಲೆಲ್ಲ ವಾಷಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡೋದು ಬೆಟರ್. ಯಾಕಂದ್ರೆ ಸ್ಕಿಡ್ ಆಗಲ್ಲ, ಮತ್ತೆ ನೀರ್ ಯಾವಾಗ್ಲೂ ಇಲ್ಲೇ ಇರುತ್ತಲ್ಲ, ಸೊ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಅಲ್ಲೇನಾದ್ರೂ ನಾವು ಕಿಚನ್ ಅಲ್ಲಿ ವಾಶ್ ಏನಾದ್ರು ಮಾಡ್ಕೊಳಕ್ ಆಗಲ್ಲ. ಸೊ ಎಲ್ಲ ಅಲ್ಲೇ ಹಾಲ್ ಎಲ್ಲ ನಮ್ಗೆ ಶೋ ಆಗ್ತಿರೋದ್ರಿಂದ ಅಲ್ಲಿ ಐಟಮ್ಸ್ ಎಲ್ಲ ಇಟ್ಕೊಂಡ್ರೆ ಅಲ್ಲೂ ನಮ್ಗೆ ಕಾಣಿಸುತ್ತೆ. ಸೊ ಅದರಿಂದ ನಾವ್ ಇಲ್ಲಿ ನಾವು ವಾಶ್ ಮಾಡ್ಕೋಬಹುದು. ಇಲ್ಲಿ ಒಂದು ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿ ಗ್ರಾನೈಟ್ ಅಲ್ಲಿ ಕೌಂಟರ್ ಟಾಪ್ ನ ಮಾಡಿರುವಂತದ್ದು. ಅಂಡ್ ಇಲ್ಲಿ ಇನ್ನೊಂದು ವಾಶ್ ಬೇಸಿನ್ ನ ಇಲ್ಲಿ ಕೊಟ್ಟಿದೀವಿ, ಯಾಕಂದ್ರೆ ಇಲ್ಲಿ ಡೈನಿಂಗ್ ಇದೆ. ಸೊ ಡೈನಿಂಗ್ ಇರೋದ್ರಿಂದ ಇಲ್ಲೇ ಆರಾಮಾಗಿ ಬಂದು ನಾವು ವಾಷಿಂಗ್ ಮಾಡ್ಕೋಬಹುದು. ನೀವು ನೋಡ್ಬೋದು, ಇದೆಲ್ಲ ನಮ್ಗೆ WPC ಡೋರ್ ವಿತ್ ಫ್ರೇಮ್ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ವೆಟ್ ಏರಿಯಾ ಆಗಿರೋದ್ರಿಂದ ನೀರ್ ಯಾವಾಗ್ಲೂ ಫ್ಲೋ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ WPC ಬೆಟರ್ ಅಂತ ಹೇಳ್ತೀವಿ. ಇದು ಕೂಡ ನಮ್ಗೆ WPC ಡೋರೇ ಬರ್ತಾ ಇದೆ. ಅಂಡ್ ನಮ್ಗೆ ಇಲ್ಲಿ ಒಂದು ಸ್ಪೇಸ್ ಕೂಡ ಸಿಗ್ತಾ ಇದೆ. ಇದು ಕೂಡ ಸೇಫ್ಟಿ ಪರ್ಪಸ್ ಗೇಟ್ ನ ಮಾಡಿಸ್ಕೊಂಡಿದ್ದಾರೆ ಅವರು. ಇದೆಲ್ಲ ನಮ್ಗೆ ನಾರ್ಮಲ್ ಟೈಲ್ಸ್ ಬರ್ತಾ ಇದೆ. ಅಂಡ್ ನೀವು ಅಲ್ಲಿ ನೋಡ್ಬೋದು, ಅಲ್ಲೂ ಕೂಡ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿರೋದು. ಇಫ್ ಇನ್ ಕೇಸ್ ಮಳೆ ನೀರೇನಾದ್ರೂ ಬಂದಾಗ ಈ ಕಡೆ ಹೊಡೆಯುತ್ತೆ ಅನ್ನೋ ರೀಸನ್ಗೋಸ್ಕರ ಅವ್ರು ಅದನ್ನ ಕಂಪ್ಲೀಟ್ ಇದ್ರಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ. ಆ ಗ್ರಿಲ್ಲಿಂಗ್ ಮೇಲೆ ಅದನ್ನ ಕವರ್ ಮಾಡಿರೋದು. ಇಲ್ಲಿ ನಮ್ಗೆ ಒಂದು ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ ಕೆಳಗಡೆ. ಇದು ಕೂಡ WPC ಡೋರೇ ಬರ್ತಾ ಇದೆ. ಅಂಡ್ ಇಲ್ಲಿ ನೋಡಿ, ಇದು ಕಂಪ್ಲೀಟ್ ನಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಎಷ್ಟು ಫ್ರೀ ಆಗಿದೆ ಇಲ್ಲೂ ಕೂಡ. ಕಂಪ್ಲೀಟ್ ಇದೆಲ್ಲ ಗ್ರಿಲ್ಲಿಂಗ್ ಅಲ್ಲೇ ಸೇಫ್ಟಿ ಪರ್ಪಸ್ ಅಲ್ಲಿ ಕವರ್ ಮಾಡಿರುವಂತದ್ದು. ಇನ್ನು ನಾವು ಮೇಲೆ ಹೋಗೋಕ್ಕೂ ಮುಂಚೆ ನಮ್ಗೊಂದು ಸಪರೇಟ್ ಆಗಿ ಒಂದು ಪೌಡರ್ ರೂಮ್ ತರ ಇಲ್ಲಿ ಮಾಡಿರೋಂಥದ್ದು. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನೀವೇ ನೋಡಿ, ಇದು ಸಪರೇಟ್, ಇದು ವೆಟ್ ಏರಿಯಾ ಆಗಿರೋದ್ರಿಂದ ಇಲ್ಲೂ ಕೂಡ ನಾವು WPC ಡೋರ್ನೇ ಯೂಸ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲಾ ಕಡೆ ವೆಟ್ ಏರಿಯಾಗೂ WPC ಡೋರ್ ಬೆಸ್ಟ್ ಅಂತ ಹೇಳ್ತೀನಿ. ನೀವ್ ಇಲ್ಲಿ ನೋಡಿ, ಇಲ್ಲೂ ಕೂಡ ನೀವು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲಾ ಕಡೆ ನೀವು ನೋಡೋದಾದ್ರೆ ಬೇರೆ ಬೇರೆ ತರ ಟೈಲ್ಸ್ ನ ಯೂಸ್ ಮಾಡ್ತಾರೆ. ಸೆಂಟ್ರಲ್ ಒಂದ್ ಕಲರ್ ಆಗ್ಲಿ, ಮೇಲ್ಗಡೆ ಕೆಳಗಡೆ ಒಂದ್ ಕಲರ್ ನ ಯೂಸ್ ಮಾಡಿರ್ತಾರೆ. ಬಟ್ ಸಜೆಸ್ಟ್ ಅಂತ ಹೇಳಿದ್ರೆ ಈ ತರ ಡಿಫ್ರೆಂಟ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಯುನಿಕ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೀವೇ ನೋಡಿ, ಬ್ಲಾಕ್ ಅಂಡ್ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದನ್ನ ಮಾಡಿರೋಂಥದ್ದು. ತುಂಬಾ ಸ್ಮಾಲ್ ಆಗಿ ಬಂದಿದೆ, ಬಟ್ ನೋಡೋದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಲೋರಿಂಗ್ ಅಷ್ಟೇ ಯಾವಾಗ್ಲೂ ಆಂಟಿ ಸ್ಕಿಡ್ ಟೈಲ್ಸೇ ಇರುತ್ತೆ. ಅಂಡ್ ಬನ್ನಿ ಮೇಲ್ ಹೋಗೋಣ. ಇಲ್ಲಿ ನಮ್ಗೆ ಮೇಲೋದ್ರೆ ನಮ್ಗೆ ರೂಮ್ ಸಿಗ್ತಾ ಇದೆ. ಅದಕ್ಕೂ ಮುಂಚೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಸ್ಟೋರೇಜ್ ನ ಐಟಮ್ ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಒಂದು UPVC ಯೂನಿಟ್ ನ ಕೊಟ್ಟು ಅಂಡ್ ಇಲ್ಲಿ ಸ್ಟೋರೇಜ್ಗೆ ಮಾಡಿರುವಂತದ್ದು. ಬನ್ನಿ ಮೇಲೆ ಹೋಗೋಣ. ಅದಕ್ಕೂ ಮುಂಚೆ ನೀವು ಸ್ಟೇರ್ ಕೇಸ್ ಅಬ್ಸರ್ವ್ ಮಾಡ್ಬೋದು. ಸ್ಟೇರ್ ಕೇಸ್ ಎಲ್ಲ ನಮ್ಗೆ ಇದು 4 feet ಅಲ್ಲಿ ಇದು ನಮ್ಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಫ್ಲೋರಿಂಗ್ ನೋಡೋದಾದ್ರೆ ಫ್ಲೋರಿಂಗ್ ಎಲ್ಲ ನಮ್ಗೆ ಲಪೋತ್ರ ಬರ್ತಾ ಇದೆ. ಅಂಡ್ ಲಪೋತ್ರ ನಮ್ಗೆ ಇದು ನಾವಾಗ್ಲೇ ಹೇಳ್ದಾಗೆ 180 rupees ಇಂದ ಇದು ನಮ್ಗೆ 80 rupees or 110 ಇಂದ ಇದು ನಮ್ಗೆ ಲಪೋತ್ರ ಸ್ಟಾರ್ಟ್ ಆಗ್ತಾ ಇದೆ. ಇದು ನಮ್ಗೆ ಸ್ಟೇರ್ ಕೇಸ್ 4 feet ಅಲ್ಲಿ ಸಿಗ್ತಾ ಇದೆ. ಅಂಡ್ ನೀವು ಇಲ್ಲಿ ನೋಡೋದಾದ್ರೆ ಇದೆಲ್ಲ SS ರೈಲಿಂಗ್ ವಿತೌಟ್ ಗ್ಲಾಸಸ್ ಬರ್ತಾ ಇರುವಂತದ್ದು. ಅಂಡ್ ಬನ್ನಿ ಮೇಲೆ ಹೋಗೋಣ. ಅಂಡ್ ವೆಂಟಿಲೇಷನ್ ಪರ್ಪಸ್ ಇಲ್ಲಿ ನಾವು ಒಂದು ವಿಂಡೋನ ಪ್ರೊವೈಡ್ ಮಾಡಿದೀವಿ. ಆ ವಿಂಡೋನು ಅಷ್ಟೇ ನೀವು ನೋಡ್ಬೋದು, ಆಚೆಗಡೆ ವಿಂಡೋ ಕೂತು ಈ ಕಡೆ ಗ್ರಿಲ್ಲಿಂಗ್ ನ ಮಾಡಿರೋದು. ಬನ್ನಿ ಮೇಲೆ ಹೋಗೋಣ. ಹಾಗೆ ಇವಾಗ ನಾವು ಮೇಲ್ಗಡೆ ಎಂಟ್ರಿ ಆಗಿದ್ದೀವಿ. ನೀವೇ ನೋಡ್ಬೋದು, ಆಲ್ಮೋಸ್ಟ್ ಇದು ಕಂಪ್ಲೀಟ್ ಓನರ್ ಪರ್ಪಸ್ ಆಗಿರೋದ್ರಿಂದ ಅವರು ತುಂಬಾ ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿರೋದು. ಇಲ್ಲಿ ನಮಗೆ 2 ರೂಮ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇದು ಕೂಡ ಒಂದು ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಇದು ಕೂಡ ನಮ್ಗೆ ಒಂದು ರೂಮ್ ಆಗೋಷ್ಟು ತುಂಬಾ ಸ್ಪೇಷಿಯಸ್ ಆಗಿ ಫ್ಯಾಮಿಲಿ ಲಾಂಚ್ ಬಂದಿದೆ. ಇದು ಕಂಪ್ಲೀಟ್ ಫ್ಯಾಮಿಲಿ ಲಾಂಚ್ 22/8 ಅಲ್ಲಿ ಇದು ಕಂಪ್ಲೀಟ್ ನಮಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಇಲ್ಲೂ ಕೂಡ ಫ್ಲೋರಿಂಗ್ ಎಲ್ಲ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂ ಆಗ್ತಾ ಇರೋದು. ನೀವ್ ಇಲ್ಲಿ ನೋಡಿ, ಇಲ್ಲಿ ಫ್ಯಾಮಿಲಿ ಲಾಂಚ್ ಆಗಿರೋದ್ರಿಂದ ಅವರೊಂದು ಒಂದು ದಿವಾನ್ ಅಂದ್ರೆ ಮಂಚ ತರ ಹಾಕೊಂಡು ಕಾಟ್ ನ ಹಾಕೊಂಡಿದ್ದಾರೆ. ಅಂಡ್ ಅಲ್ಲಿ ನಮ್ಗೆ ಒಂದು ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋ ಬಂದಿರೋಂಥದ್ದು. ಅಂಡ್ ಇಲ್ಲಿ ನಮ್ಗೆ ಒಂದು ಬಾಲ್ಕನಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದು ನಮ್ಗೆ ಸ್ಲೈಡಿಂಗ್ ಬರ್ತಾ ಇದೆ ವಿತ್ ಮಸ್ಕಿಟೋ ಮೆಶ್ ಬರ್ತಾ ಇದೆ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಮ್ಗೆ ಬಾಲ್ಕನಿ ಬಂದು ಅಂಡ್ ಡೋರ್ ಬಂದು ಬಾಲ್ಕನಿ ತರ ಡೋರ್ ಬಂದು ವಿತ್ ನಮ್ಗೆ ಇಲ್ಲಿ ಗೇಟ್ ಬರ್ತಾ ಇದೆ, ಸೇಫ್ಟಿ ಪರ್ಪಸ್ ಗೇಟ್. ಇಲ್ಲಿ ನಮ್ಗೆ ಬಂದ್ರೆ ಈವ್ನಿಂಗ್ ಹೊತ್ತು ಇಲ್ಲಿ ನಾವು ಒಂದು ಜೋಕಾಲಿ ತರ ಹಾಕೊಂಡು ಕೂಡ ಇಲ್ಲಿ ನಾವು ವ್ಯೂನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ಲಪೋತ್ರ ಕಂಟಿನ್ಯೂ ಆಗಿದೆ, ಆಂಟಿ ಸ್ಕಿಡ್ ಆಗಿರೋದ್ರಿಂದ ಈ ತರ ಏರಿಯಾಗಳೆಲ್ಲ ಆಲ್ಮೋಸ್ಟ್ ಲಪೋತ್ರ ಮತ್ತೆ ಆಂಟಿ ಸ್ಕಿಡ್ ಟೈಲ್ಸ್ ಬೆಟರ್ ಅಂತ ಹೇಳ್ತೀನಿ.
ನನ್ನ ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನಿಮಗೆ. ಸೊ ಇದೆ ಅದು ಟಫನ್ ಗ್ಲಾಸಸ್ ವಿತ್ SS ರೇಲಿಂಗ್ ಮತ್ತೆ ಟಫನ್ ಗ್ಲಾಸಸ್ ಬರ್ತಾ ಇದೆ ಇಲ್ಲಿ ನಮಗೆ. ಮತ್ತೆ ಎಲ್ಲಾನು ಕೂಡ ತುಂಬಾ ಪ್ಲಾನ್ ಮಾಡಿ ಮಾಡಿರೋದು. ಯಾವ್ದನ್ನು ನಾವು ಇದು ಹಿಂಗ್ ಮಾಡಿ ಹಂಗ್ ಮಾಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಲ್ಲ. ನಾವು ಕ್ಲೈಂಟ್ ಹತ್ರ ಕುತ್ಕೊಂಡು ಮಾತಾಡ್ಕೊಂಡು ಅವ್ರಿಗೆ ಏನ್ ಇಷ್ಟ ಆಗುತ್ತೆ, ಯಾವ್ದು ಅವ್ರು ಯಾವ್ದನ್ನ ಚೂಸ್ ಮಾಡ್ತಾರೆ, ನಮ್ ಕಡೆಯಿಂದ ಏನ್ ಸಜೆಷನ್ ಕೊಟ್ರೆ ಯಾವ್ದು ಚೆನ್ನಾಗಿರುತ್ತೆ ಅಂತ ನಾವು ಕುತ್ಕೊಂಡು ಹೇಳುವಾಗ ಅವ್ರು ಯಾವ್ದನ್ನ ಸಜೆಸ್ಟ್ ಮಾಡ್ತಾರೆ, ಯಾವ್ದಾವ್ದು ಎಲ್ಲೆಲ್ಲಿಗೆ ಬೇಕಂತ ಅವ್ರು ಹೇಳ್ತಾರೆ, ಅದನ್ನ ಕುತ್ಕೊಂಡು ನಾವು ಎಲ್ಲಾನು ನೀಟಾಗಿ ಪ್ಲಾನ್ ಮಾಡಿ ಮಾಡಿರೋದು. ಇಲ್ಲಿ ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ಇದು ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಇದು ನಮ್ಗೆ ಕಂಪ್ಲೀಟ್ ಇದು ನಮ್ಗೆ ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ ವಿತ್ ರೆಡ್ ಸಾಲ್ ಫ್ರೇಮ್ ಸಿಗ್ತಾ ಇದೆ ನಮ್ಗೆ. ನೀವು ಡಿಸೈನ್ ಕೂಡ ಅಬ್ಸರ್ವ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿ ಬಂದಿದೆ. ಮತ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು. ಇಲ್ಲಿ ಸ್ವಲ್ಪ ಅಪ್ಪ ಮತ್ತೆ ಮಿಸ್ಸಸ್ ಮತ್ತೆ ಹಸ್ಬೆಂಡ್ ಅಂಡ್ ಪಾಪು ಅಷ್ಟೇ ಇರೋದ್ರಿಂದ ಸೊ ಇಲ್ಲಿ ಅವರು ವರ್ಕ್ ಫ್ರಮ್ ಹೋಮ್ ಸ್ಪೇಸ್ ತರ ಇದನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಇದ್ದಾಗೆಲ್ಲ ಇಲ್ಲಿ ಅವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಇಂಟೀರಿಯರ್ ಅಲ್ಲಿ ಸ್ಟಡಿ ಏರಿಯಾ ತರ ಮಾಡ್ಕೊಂಡಿದ್ದಾರೆ. ಅಂಡ್ ಇದು ನಮ್ಗೆ ಕಂಪ್ಲೀಟ್ ರೂಮ್ ಬಂದು 12x13 ಅಲ್ಲಿ ಇದು ಕಂಪ್ಲೀಟ್ ನಮ್ಗೆ ರೂಮ್ ಸಿಗ್ತಾ ಇರೋದು. ನೀವು ಅಬ್ಸರ್ವ್ ಮಾಡಿ, ಇಂಟೀರಿಯರ್ ಕಲರ್ ಅಂಡ್ ವಾಲ್ ಕಲರ್ ಎರಡನ್ನೂ ನೀವು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಸಿಮಿಲರ್ ಮ್ಯಾಚ್ ಆಗುತ್ತೆ. ಮತ್ತೆ ಕಾಂಟ್ರಾಸ್ಟ್ ತರ ಕಲರ್ ಕಾಣಿಸ್ತಾ ಇದೆ. ಇಲ್ಲಿ ನಮ್ಗೊಂದು ಇಂಟೀರಿಯರ್ ಅಲ್ಲಿ ಮಿರರ್ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋ ಬಂದಿದೆ. ಅಂಡ್ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಮ್ಗಿದು ಕಬೋರ್ಡ್ಸ್ ಎಲ್ಲ ನೀವೇ ಅಬ್ಸರ್ವ್ ಮಾಡಿ, ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಕಲರ್ ಕಾಂಬಿನೇಷನ್ ಆಗ್ಲಿ ಎಲ್ಲ ಕೂಡ ತುಂಬಾ ಯುನೀಕ್ ಆಗಿ ಬಂದಿದೆ. ಕ್ರಾಸ್ ವೆಂಟಿಲೇಷನ್ ಕೂಡ ಇಲ್ಲಿ ತುಂಬಾ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ವಿಂಡೋಸ್ ಇಲ್ಲಿ 2 ವಿಂಡೋಸ್ ಬಂದಿದೆ. ಸೊ ಮತ್ತೊಂದು ರೂಮ್ ಇದೆ ಇಲ್ಲಿ. ಅಂಡ್ ಅದಕ್ಕೂ ಮುಂಚೆ ನೀವು ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಎಂಟ್ರಿಲ್ ಬರ್ತಾ ಇದ್ದಾಗೆ ಇಲ್ಲಿ ನಾವು ಸಿಟ್ಔಟ್ ಏರಿಯಾ ತರಾನು ಮಾಡ್ಕೋಬಹುದು. ಬಟ್ ಏನಾದ್ರು ಸ್ಟೋರೇಜ್ ಇದ್ರು ನಾವು ಇಲ್ಲಿ ಸ್ಪೇಸ್ ನ ಮಾಡ್ಕೋಬಹುದು. ವಿತ್ ಇಲ್ಲೊಂದು ವಿಂಡೋ ಅಂಡ್ ಗಾಳಿ ಬೆಳಕು ಚೆನ್ನಾಗಿ ಬರ್ಲಿ ಅನ್ನೋ ರೀಸನ್ ಇಲ್ಲೂ ಒಂದು ವಿಂಡೋನ ಪ್ರೊವೈಡ್ ಮಾಡಿರುವಂತದ್ದು. ಇಲ್ಲಿ ನಮ್ಗೆ ಒಂದು ವಾಶ್ರೂಮ್ ಸಿಗ್ತಾ ಇದೆ. ವಾಶ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಇದು ವಾಶ್ರೂಮ್ ಎಲ್ಲ ಕೂಡ WPC ಡೋರೇ ಬರ್ತಾ ಇದೆ. ಅಂಡ್ ನೀವು ವಾಶ್ರೂಮ್ ನೋಡೋದಾದ್ರೆ ನಾನು ಕೆಳಗಡೆ ಹೇಳದ್ನಲ್ಲ, ಆಲ್ಮೋಸ್ಟ್ ಎಲ್ಲಾನು ಕಾಂಟ್ರಾಸ್ಟ್ ಟೈಲ್ಸ್ ಎಲ್ಲ ಯೂಸ್ ಮಾಡಿ ಮಾಡಿರೋದು. ನಾವೆಲ್ಲ 10 feet ವರ್ಗುನು ಇಲ್ಲಿ ಟೈಲ್ಸ್ ನಾವು ಕೊಟ್ಟಿರ್ತೀವಿ. ಅಂಡ್ ನೀವು ಒಂದು ವಾಶ್ ಬೇಸಿನ್ ನ ಕೊಟ್ಟು ಕೌಂಟರ್ ಟಾಪ್ ಅಲ್ಲಿ ಗ್ರಾನೈಟ್ ನ ಹಾಕೊಟ್ಟಿದೀವಿ. ಆಲ್ಮೋಸ್ಟ್ ವೆಟ್ ಏರಿಯಾ ಆಗಿರೋದ್ರಿಂದ ಇಲ್ಲ WPC ಡೋರೇ ಬೆಟರ್ ಅಂತ ಹೇಳ್ತೀನಿ. ಮತ್ತೆ ಆಂಟಿಸ್ಕಿಟ್ ಟೈಲ್ಸ್ ನೇ ಎಲ್ಲಾ ಕಡೆ ಯೂಸ್ ಮಾಡೋದು. ಬೆಡ್ರೂಮ್ ಸಿಗ್ತಾ ಇದೆ. ಇದು ಕೂಡ ನೀವು ನೋಡ್ಬೋದು, ಇದು ಕೂಡ ಲ್ಯಾಮಿನೇಟೆಡ್ ಡೋರ್ ವಿತ್ ರೆಡ್ ಸಾಲ್ ಫ್ರೇಮ್ ಸಿಗ್ತಾ ಇದೆ ನಮ್ಗೆ. ಬನ್ನಿ ಒಳಗಡೆ ಹೋಗೋಣ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಇದು ನಮ್ಗೆ 11x12 ಅಲ್ಲಿ ಕಂಪ್ಲೀಟ್, ಇದು 11x12 ಅಲ್ಲಿ ನಮ್ಗೆ ಸಿಗ್ತಾ ಇರುವಂತದ್ದು. ಫ್ಲೋರಿಂಗ್ ಎಲ್ಲ ನಾರ್ಮಲ್ ನಾನು ಹೇಳ್ದಾಗೆ ಎಲ್ಲ ಕೂಡ ಕಂಪ್ಲೀಟ್ ಮನೆಗೆ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂ ಆಗಿದೆ. ಅಂಡ್ ಇಲ್ಲೂ ನೀವು ನೋಡ್ಬೋದು, ಇಲ್ಲೂ ಕ್ರಾಸ್ ವೆಂಟಿಲೇಷನ್ ಈಸಿ ಆಗುತ್ತೆ. ಸೊ ಕಲರ್ ಕಾಂಬಿನೇಷನ್ ಆಗ್ಲಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇಂಟೀರಿಯರ್ ಬೇರೆ ಕಲರ್ ಅಲ್ಲಿ ಬಂದಿರುವಂತದ್ದು. ಅಂಡ್ ಬನ್ನಿ ಮೇಲ್ ಹೋಗೋಣ. ಟೆರೆಸ್ ಇದೆ, ತೋರಿಸ್ತೀನಿ. ಸ್ಟೆಪ್ಸ್ಗೆಲ್ಲ ಲಪೋತ್ರನೇ ಕಂಟಿನ್ಯೂ ಆಗಿರೋದು. ಅಂಡ್ ಇಲ್ಲಿ ನಮ್ಗೆ ಎಂಟ್ರಿಲೇನೆ ಒಂದು ಸ್ಮಾಲ್ ಆಗಿ ಸ್ಪೇಸ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಅವರು ವಾಷಿಂಗ್ ಪಾಯಿಂಟ್ ನ ಮಾಡಿರುವಂತದ್ದು. ಅವರು ವಾಷಿಂಗ್ ಮಿಷಿನ್ ನ ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ಗೆ ಟೆರೆಸ್ ಸಿಗ್ತಾ ಇದೆ. ಇದು ನಮ್ಗೆ WPC ಡೋರ್ ಬರ್ತಾ ಇದೆ ವಿತ್ ಅದ್ರ ಪರ್ಪಸ್ ಸೇಫ್ಟಿ ಪರ್ಪಸ್ಗೋಸ್ಕರ ಈ ಮತ್ತೊಂದು ಗೇಟ್ ನ ಮಾಡಿಸ್ಕೊಂಡಿದ್ದಾರೆ. MS ಅಲ್ಲಿ ಗೇಟ್ ನ ಮಾಡಿರೋದು ಇದು. ನೀವೇ ನೋಡ್ಬೋದು, ಮನೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಸೊ ಟೆರೆಸ್ ನ ನೀವೇ ನೋಡಿ. ಆಮೇಲೆ ಇಲ್ಲಿ ನೀವು ಈವ್ನಿಂಗ್ ಹೊತ್ತಾಗ್ಲಿ ಇದನ್ನ ಬೇಕಾದ್ರೆ ಪಾರ್ಟೀಸ್ ಹತ್ರ ಎಲ್ಲ ನೀವು ಕನ್ವರ್ಟ್ ಕೂಡ ಮಾಡ್ಕೋಬಹುದು. ಸೊ ಮೇಲ್ಗಡೆ ಸೀಡ್ ತರ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಅಲ್ಲಿ ಬಟ್ಟೆ ಒಣಗಾಕೋದಕ್ಕೋಸ್ಕರ U ಶೇಪ್ ಅಲ್ಲಿ ಕಂಬಿನ ಮಾಡಿರುವಂತದ್ದು. ಇನ್ ನಮ್ಗೆ ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಸ್ಟೆಪ್ಸ್ ನ ಪ್ರೊವೈಡ್ ಮಾಡಿದೀವಿ. ಅಲ್ಲಿ ಟ್ಯಾಂಕರ್ ಇದೆ ಅಷ್ಟೇ. ಸೊ ಅಲ್ಲೋಗಿ ಹೋಗೋದಕ್ಕೋಸ್ಕರ ಸ್ಟೆಪ್ಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲೂ ಕೂಡ ನೀವು ನಾನು ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸೊ ಈ ಕಡೆ ಫ್ರಂಟ್ ಆ ಕಡೆ ಫ್ರಂಟ್ ಅಂತ ಗೊತ್ತಾಗಲ್ಲ ಅಂತ. ಸೊ ಅಷ್ಟು ಡಿಸೈನ್ ನ ಪ್ಲಾನ್ ಮಾಡಿರೋದು. ತುಂಬಾ ಸಿಂಪಲ್ ಆಗಿ ಪ್ಲಾನ್ ಮಾಡಿ ಅಂಡ್ ಎಲಿಗೆಂಟ್ ಆಗಿ ಬಂದಿದೆ ಮನೆ ಅಂತ ಹೇಳ್ಬೋದು. ನಮ್ ಜೊತೆ ಮನೆ ಓನರಾಗಿರೋ ವಿಜಯಲಕ್ಷ್ಮಿ ಮತ್ತೆ ನಾಗರಾಜ್ ಸರ್ ಇದ್ದಾರೆ. ಅವ್ರನ್ನ ತಿಳ್ಕೊಳ್ಳೋಣ, ಅವ್ರಿಗೆ ಹೇಗೆ ಅನಿಸ್ತು ಅಂತ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಸರ್ ನಿಮ್ ಮನೆಗೆ ಶಿಫ್ಟ್ ಆಗಿ ಎಷ್ಟು ಮಂತ್ ಆಯ್ತು? ಇವಾಗ 5 months ಆಯ್ತು. 5 months ಆಯ್ತು. ಕೈಟ್ಸ್ ಅವ್ರ ಜೊತೆ ಹೇಗಿತ್ತು ಸರ್ ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ತನಕ ಅವರು ಪ್ರೊಫೆಷನಲ್ ಆಗಿ ನಡ್ಕೊಂಡ್ ಪ್ರೀತಿ ಮತ್ತೆ
ನಮ್ಮ ಮ್ಯಾನೇಜರ್ ದಿವಾಕರ್ ಸರ್ ತುಂಬಾ Okay. ಹೆಲ್ಪ್ ಮಾಡಿದ್ದಾರೆ. ದಿವಾಕರ್ ಸರ್ ಇದ್ರ ಇಲ್ಲಿ ಹೌದು, ದಿವಾಕರ್ engineer ಸರ್ ಆಗಿ? ಇದ್ರು, ಹೌದು. Okay. ಅವ್ರು ಆಮೇಲೆ ಹೇಗ್ ಮಾಡ್ತಾ ಇದ್ರು ನಿಮಗೆ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ರ ಚೆನ್ನಾಗೆಲ್ಲ? ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಐಡಿಯಾಸ್ ಕೊಡ್ತಾ ಇದ್ರು ನಮ್ಗೆ. ಅಂದ್ರೆ ಆಮೇಲೆ ನಿಖಿಲ್ ಸರ್ ನಮ್ಗೆ ಎಲಿವೇಶನ್ ಡಿಸೈನ್ ಮಾಡ್ಕೊಟ್ರು, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ. ಅದನ್ನ ಎಲ್ಲರೂ ಕೇಳ್ತಾರೆ ಇವಾಗ. ಹೌದು. ಎಲಿವೇಶನ್ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಇಂಟೀರಿಯರ್ ಅಷ್ಟೇ, ತುಂಬಾ ಅಂದ್ರೆ ಇಂಟರ್ನಲ್ ಪಾರ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಆ, ದಿವಾಕರ್ ಸರ್ ಮತ್ತೆ ಮಹೇಶ್ ಸರ್ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಓಕೆ. ಆ, ಕೈಟ್ಸ್ ನಿಮ್ಗೆ ಮೊದ್ಲೇ ಪರಿಚಯ ಇತ್ತಾ ಸರ್? ಇಲ್ಲ, ನಮ್ಗೆ ಯೂಟ್ಯೂಬ್ ನೋಡ್ತಾ ನಮ್ಮ ಕನ್ನಡ ಕವರ್ ಚಾನಲ್ ಅಂತ Okay. ಇದೆ, ಅಲ್ಲಿ ಇದನ್ನ ವಿಡಿಯೋಸ್ ವಿಡಿಯೋಸ್ ನೋಡ್ತಾ ನೋಡಿ ಇದ್ರಾ? ಓಕೆ. ಅದರಿಂದ ಅದರಿಂದ ತುಂಬಾ ವಿಡಿಯೋಸ್ ನೋಡಿ ಪ್ರಾಜೆಕ್ಟ್ ಇನ್ಸ್ಪೈರ್ ಆಯ್ತು. ಕೊಟ್ಟಿದ್ದು. ಓಕೆ. ನಿಮ್ಗೆ ಏನಕ್ಕೆ ಕೈಟ್ಸ್ ಗೆ ಪ್ರಾಜೆಕ್ಟ್ ನ ಕೊಡ್ಬೇಕಂತ ಅನ್ಸ್ತು? ಅವ್ರ ವಿಡಿಯೋಸ್ ನೋಡಿ, ಅವ್ರ ಮನೆಗಳೆಲ್ಲ ಕ್ವಾಲಿಟೀಸ್ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು ನಮ್ಗೆ. ಅದರಿಂದ ಅವರಿಗೆ ಬೇರೆ ಯಾರು ನೋಡಿಲ್ಲ, ನಾವು ಅವ್ರಿಗೇನೆ ಕೊಟ್ಟಿದ್ವಿ. ಓಕೆ. ಓಕೆ. ನೀವು ಬೇರೆ ಎಲ್ಲೂ ಹೋಗಿಲ್ಲ, ಫಸ್ಟ್ ಕೈಟ್ಸ್ ಗೆ Kites ಗೆ ಬಂದ್ರಿ, ಹೌದು. ಕೈಟ್ಸ್ ಹತ್ರನೇ ಪ್ರಾಜೆಕ್ಟ್ ಕೊಟ್ರಿ. ಹೌದು. 30-40 ಸೈಟ್ ಅಲ್ವಾ ಸರ್? ಹೌದು. ಏನಕ್ಕೆ ಕಂಪ್ಲೀಟ್ ನಿಮ್ ಓನ್ ಪರ್ಪಸ್ ಬಾಡಿಗೆಗೆ ರೆಂಟಲ್ ಗೆ ನೀವು ಮಾಡಿಸ್ಕೋಬಹುದಿತ್ತಲ್ಲ? ರೆಂಟಲ್ಗೆ ಅಂದ್ರೆ ಅದು ಎಕ್ಸ್ಟ್ರಾ ನಮ್ಗೆ ಆಡೆಡ್ ಬರ್ಡನ್ ಆಗುತ್ತೆ ಅಂತ ನಮ್ಗೆ ಓಕೆ. ಅನಿಸ್ತು. ಸೊ ರೆಂಟಲ್ ಬೇಡ ಅಂತಾನೆ ಡಿಸೈಡ್ ಮಾಡಿ ನಾವು ಸ್ವಂತಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳೋ ಅಂತ ಮಾಡಿ. ಕಂಪ್ಲೀಟ್ ಓನ್ ಗೆ ಹಾ, ಬೇಕಂತ ಹೌದು. ಮಾಡ್ಕೊಂಡ್ರಿ. ಓಕೆ. ಇಲ್ಲಿ ನಿಮ್ಗೆ ಕೆಲಸ ಮೇಲ್ಗಡೆ ನೋಡ್ದೆ ಆಕ್ಚುಲಿ ನಾವು ವರ್ಕ್ ಫ್ರಮ್ ಹೋಮ್ ಅಂತ ಇರ್ತೀರಾ, ಸೊ ಕೆಲಸ ಎಲ್ಲ ನಡೀತಾ ಇರುತ್ತೆ. ಕೆಲವೊಂದ್ ಸಂದರ್ಭದಲ್ಲಿ ನೀವು ಬರೋದಕ್ಕಾಗಿರಲ್ಲ, ಸೊ ಅವಾಗೆಲ್ಲ ಯಾವ ತರ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇತ್ತು? ನಮ್ಗೆ ವಾಟ್ಸ್ಆಪ್ ಮುಖಾಂತರ ಅಪ್ಡೇಟ್ ಸಿಗ್ತಾ ಇತ್ತು. ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಅವ್ರ ಈಚ್ ಅಂಡ್ ಎವ್ರಿ ಡೇ ಟ್ವೈಸ್ ಆದ್ರೂ ಆಯ್ತು, ತುಂಬಾ ಅಪ್ಡೇಟ್ ಮಾಡ್ತಾ ಇದ್ರು. ದಿವಾಕರ್ ಸರ್ ಆಗ್ಲಿ, ಹೇಮಂತ್ ಸರ್ ಆಗ್ಲಿ, ಮಹೇಶ್ ಸರ್ ಆಗ್ಲಿ, ನಾವ್ ಏನಾದ್ರೂ ಕ್ಲಾರಿಫಿಕೇಶನ್ ಇದ್ರು ಅಲ್ಲೇ ರೆಕ್ಟಿಫೈ ಮಾಡ್ತಾ ಇದ್ರು. ಓಕೆ. ಆಮೇಲೆ ಇವನ್ ಫೈನಾನ್ಷಿಯಲ್ ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲೇನೆ ನಡೀತಾ ಇತ್ತು. ಓಕೆ. ಅದರಿಂದ ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ಅಂದ್ರೆ ಇಲ್ಲಿ ಡೈರೆಕ್ಟ್ ಸೈಟ್ ಬರೋದು, ಆ, ಆ, ಅದೇ ನಾನು ತುಂಬಾ ಟೈಮ್ ಊರಲ್ಲೂ ಇರ್ತಾ ಇದ್ದೆ. ಅದರಿಂದ ಅವ್ರು ನೀವು ಬರ್ದೇ ಇರುವಾಗ ಅವ್ರು ಬರ್ತಾ ಇದ್ರ ಇಂಜಿನಿಯರ್ಸ್? ಅವ್ರು ಎನಿ ಟೈಮ್ ಇರ್ತಾ ಇದ್ರ ಅಲ್ಲಿ ಸೈಟ್ ಅಲ್ಲಿ? ಅಪ್ಡೇಟ್ಸ್ ಎಲ್ಲ ಡೈಲಿ ಕೊಡ್ತಾ ಇದ್ರು. ಮ್ಯಾಮ್ ನೀವೇನೋ ಹೇಳ್ತಾ ಇಲ್ಲ, ಇಲ್ಲ, ಅದೇ ನಾವು ಆಲ್ಮೋಸ್ಟ್ 3 to 4 months. ನಿಂಗ್ ಮಾತಾಡಂಗಿದ್ರೆ ನಾನ್ ಕೊಡ್ತೀನಿ. ಇಲ್ಲಿ ಅಮ್ಮಂಗ್ ಇಟ್ಕೊ. ಓಕೆ. ಅದೇ ಅದು 3 to 4 months ಊರಲ್ಲೇ ಇದ್ವಿ. Okay. ಅಂದ್ರೆ ಇಲ್ಲಿ ಬರಕ್ಕೆ ಆಗಿಲ್ಲ, ಸ್ಟಾರ್ಟಿಂಗ್ ಫೌಂಡೇಶನ್ ಎಲ್ಲ ಆದ್ಮೇಲೆ ಬರಕ್ಕೆ ಆಗಿಲ್ಲ. ಬಟ್ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಎವ್ರಿ ಡೇ ಏನೇನ್ ನಡೀತಾ ಇದೆ ಎಲ್ಲ ಮಾಡ್ತಾ ಇದ್ರು. ಸೊ ಅವ್ರು ಅದೇ ಟ್ರಸ್ಟ್ ಇಂದಾನೆ ನಾವು ಕೈಟ್ಸ್ಗೆ ಕೊಟ್ಟಿರೋದು. ನಿಮ್ದು ಸೆಲೆಕ್ಷನ್ಸ್ ಎಲ್ಲ ಯಾರ್ದು ನೀವು ಚೂಸ್ ಮಾಡಿದಿರಾ? ಡಿಸೈನ್ಸ್ ಆಗ್ಲಿ ಮೇಲ್ಗಡೆ ಆ ತರದೆಲ್ಲ ಯಾರು? ನಾವು ನಿಮ್ ಮಿಸ್ಸಸ್ ಆರ್ ನೀವ್? ಎಂಟೈರ್ಲಿ ಅಂದ್ರೆ ನಾವು ಮಿಕ್ಸ್ಡ್ ಒಪಿನಿಯನ್ ತಗೊಂಡಿದ್ವಿ. ಅವ್ರದ್ದು ಇದೆ, ಅಂದ್ರೆ ಕೈಟ್ಸ್ ಅವ್ರದ್ದು ಇದೆ, ನಂದು ಇದೆ. ಫ್ಲೋರಿಂಗ್ ಎಲ್ಲ ನಾನೇ ಚೂಸ್ ಮಾಡಿರೋದು. ಆಮೇಲೆ ಡೋರ್ಸ್ ಅದನ್ನ ನಾನೇ ಚೂಸ್ ಮಾಡಿರೋದು. ಓಕೆ. ಓಕೆ. ಆಮೇಲೆ ಕಲರ್ಸ್ ಎಲ್ಲ ಅವರೇ ಚೂಸ್ ಮಾಡಿರೋದು. ಕಲರ್ಸ್ ಎಲ್ಲ ಇವರೇ ಚೂಸ್ ಮಾಡಿರೋದು. ಓಕೆ ಸರ್, ಇವಾಗ ಏನಾದ್ರು ಚೇಂಜಸ್ ಮಾಡ್ಸಿದೀರಾ ನೀವು ಮನೆಗೆ? ಇಲ್ಲ ಕಂಪ್ಲೀಟ್ ಒಂದೇ ಸತಿ ಫಿನಿಶಿಂಗ್ ಆಗಿದೆಯಾ? ಇಲ್ಲ ನನ್ಗೆ ಇದು ಬೇಡ ಇದು ಬೇಕಂತ ಏನಾದ್ರು ಚೇಂಜಸ್ ಮಾಡ್ಸಿರೋದಿದ್ಯಾ? ಇಲ್ಲ, ಅದು ಕಂಪ್ಲೀಟ್ ಆಗಿ 100% ಅವರು ಒನ್ ಟೈಮೇ ಆಗಿದೆ. ಏನು ಚೇಂಜಸ್ ಇಲ್ಲ, ಏನು ಚೇಂಜಸ್ ಮಾಡಿಲ್ಲ. ಅಂದ್ರೆ ಅವ್ರ ಮೇಸ್ಟ್ರಿ ಅವರು ತುಂಬಾ ಚೆನ್ನಾಗಿದ್ರು. ಓಕೆ. ಅವರು ಪ್ಲಾನ್ ಅಲ್ಲಿ ಅವ್ರ ಪ್ಲಾನ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎಂಟೈರ್ ಇದು ಕೂಡ ಒನ್ ಶಾಟ್ ಅಲ್ಲೇ ಕಂಪ್ಲೀಟ್ ಮಾಡಿ ನಿಮ್ಗೆ. ಇಲ್ಲ ಕಂಪ್ಲೀಟ್ ನಿಮ್ಗೆ ಒಂದೇ ಸತಿ ಡ್ರಾಯಿಂಗ್ ಹೆಂಗಾಗಿದೆಯೋ ಅದೇ ತರ ಫಿನಿಶಿಂಗ್ ಮಾಡ್ಸಿರೋದು? ಇಲ್ಲ ನಂಗೆ ಮಾಡಿಸ್ಬೇಕಾದ್ರೆ, ಇಲ್ಲ ನಂಗೆ ಇದು ಬೇಡ ಚೇಂಜಸ್ ಬೇಕು, ಏನು ಇಲ್ಲ? ಓಕೆ. ಆತರ ಏನಾದ್ರು ಮತ್ತೆ ಇವಾಗ ಆಫೀಸಿಗಂತೂ ಬಂದಿರ್ತೀರಾ, ಅಲ್ಲಿ ಹೇಗಿತ್ತು ಸರ್ ಕೋಆರ್ಡಿನೇಷನ್ ಎಲ್ಲ? ಅಲ್ಲಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಎವ್ರಿ ಟೈಮ್ ನಾನು ವಿಸಿಟ್ ಮಾಡಿದಾಗ್ಲೂ ಮಾಡಿದ್ರೆ ವೆಲ್ಕಮ್ ರೀತಿ, ಮತ್ತೆ ಅಲ್ಲಿ ಸ್ವಲ್ಪ ಟೈಮ್ ವೇಟ್ ಮಾಡ್ಬೇಕಾದ್ರು ಅಲ್ಲಿ ಅಂದ್ರೆ ನಡ್ಸ್ಕೊಂಡ ರೀತಿ ತುಂಬಾ ಚೆನ್ನಾಗಿತ್ತು. ನಾನು ಟೀಮ್ ಕೋಆರ್ಡಿನೇಷನ್ ಅಂತ ಬೇಕೇ ಬೇಕು. ಹೌದು. ಅದಿದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ಯಾ ಸರ್? ನಿಮ್ಗೆ ಅನ್ಕೊಂಡಿದ್ ತರ ಮನೆ ಬಂದಿದ್ಯಾ? ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಏನು ಡ್ರಾಬ್ಯಾಕ್ಸ್ ಇಲ್ಲ. ಓಕೆ ಮ್ಯಾಮ್, ನಿಮ್ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಮನೆ? ಹೌದು, ಚೆನ್ನಾಗೇ ಬಂದಿದೆ. 100% ನಾವೇನು ಅನ್ಕೊಂಡಿದ್ವಿ ಅದೇ ಬಂದಿದೆ. ಓಕೆ. ಇವಾಗ ಮನೆ
ಪೂಜೆ ದಿನ ಎಲ್ಲ ಬಂದು ಮನೆ ಯಾರು ಕನ್ಸ್ಟ್ರಕ್ಷನ್ ಮಾಡಿರೋದು, ಮನೆ ಚೆನ್ನಾಗಿದೆ ಅಂತ ಯಾರಾದ್ರೂ ಹೇಳಿದಾರಾ ಹೌದು, ನಿಮಗೆ? ನಾನು ತುಂಬಾ ಜನರಿಗೆ ಹೇಳಿದ್ದೀನಿ ಕೈಟ್ಸ್ ಮಾಡಿದ್ದಾರೆ, ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಅವರು. ಎಲ್ಲ ಬಂದವರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಮತ್ತೆ ಅಂದ್ರೆ ಫಸ್ಟ್ ಫ್ಲೋರ್ ಅಷ್ಟೇ, ಗ್ರೌಂಡ್ ಫ್ಲೋರ್ನು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಅದನ್ನೇ ಹೇಳಿದ್ರು ಎಲ್ಲರೂ. ಕೈಟ್ಸ್ಗೆ ತುಂಬಾ ಜನರಿಗೆ ರೆಫರ್ ಮಾಡಿದ್ರು. ಓಕೆ. ಅದೇ ಹೇಳಿದೀರಾ ಬೇರೆಯವ್ರಿಗೆಲ್ಲ? ಓಕೆ. ನಿಮಗೆ ಫೈನಲಿ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಅಂತ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ಯಾ ಕೈಟ್ಸ್ ಇಂದ? ಕೈಟ್ಸ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ ಎಲ್ಲ ಆಗಿದೆ ಸರ್? ಏನು ಪ್ರಾಬ್ಲಮ್ ಆಗ್ದಂಗೆ ಕೈಟ್ಸ್ ಇಂದ ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟ್ ಆಗಿದೆ? ತುಂಬಾ ಚೆನ್ನಾಗಿ, ಅಂದ್ರೆ ನಮ್ಗೆ ಅಂದ್ಕೊಳ್ಳೋಕ್ಕಿಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಕೈಟ್ಸ್ ಇಂದ. ಅಂದ್ರೆ ಇಂಜಿನಿಯರ್ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಆಮೇಲೆ ನಮ್ಮ ಸೈಟ್ ಇಂಜಿನಿಯರ್ ಆಗಿರ್ಬೋದು, ಅವರೆಲ್ಲರೂ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಓಕೆ ಸರ್, ಹೇಳ್ತೀರಾ ವೀಕ್ಷಕರಿಗೆ ಕೈಟ್ಸ್ ನ ರೆಕಮೆಂಡ್ ಮಾಡ್ಬೋದು, ಅವರಿಗೆ ಪ್ರಾಜೆಕ್ಟ್ಸ್ ಕೊಡ್ಬೋದಾ ಬೇಡವಾ ಸರ್? ನಿಮ್ಮ ಒಪಿನಿಯನ್ ಏನು? 100% ಕೊಡ್ಬೋದು. 100% ಅವರು ತುಂಬಾ ಚೆನ್ನಾಗಿ ಕೇರ್ ಆಗಿ ಮಾಡ್ತಾರೆ. ಅವ್ರ ಮನೆ ಪ್ರಾಜೆಕ್ಟ್ ಗಿಂತ ಅವ್ರ ಮನೆಗಿಂತನೂ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ. ಅಂದ್ರೆ ತುಂಬಾ ಪರ್ಸನಲ್ ಆಗಿ ರೆಕಮೆಂಡ್ ಕೂಡ ಮಾಡ್ತಾರೆ ಅವರು. ಅಂದ್ರೆ ಈ ತರ ತಗೊಳ್ಳಿ ಅಂತಾನು. ಅದರಿಂದ ನಮ್ಗೆ ಮನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಯಾವ ತರ ಬಂದಿದೆ, ಎಷ್ಟು ಸ್ಪೇಷಿಯಸ್ ಬಂದಿದೆ ಅಂತ. ನಿಮ್ಗೂ ಈ ಮನೆ ಇಷ್ಟ ಆಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಗೆ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಕೆಳಗಡೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಜಯನಗರ್ 7 ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು.